ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಅದೇಕೋ ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೆ ಟೈಮ್ ಸರಿ ಇದ್ದ ಹಾಗಿಲ್ಲ. ಅಪ್ಪ ಮಕ್ಕಳ ವಿರುದ್ಧ 3 ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ರೇವಣ್ಣ ಪತ್ನಿ ಭವಾನಿಗೂ ಸಂಕಷ್ಟ ಬೆನ್ನೇರಿದೆ. ಮಹಿಳೆಯರ ಅಪಹರಣ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾದ ಬಳಿಕ ವಿಚಾರಣೆಗೆ ಹಾಜರಾಗುವಂತೆ ಭವಾನಿಗೂ ಎಸ್ಐಟಿ ನೋಟಿಸ್ ನೀಡಿರುವುದಾಗಿ ತಿಳಿದು ಬಂದಿದೆ. ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆಯೊಬ್ಬರು ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ದೂರು ದಾಖಲಿಸಿದ್ದಾರೆ. ಒಟ್ಟಾರೆ ಶುಕ್ರವಾರ ನಡೆದ ಇಡೀ ಬೆಳವಣಿಗೆಗಳ ಕುರಿತ ಸಮಗ್ರ ಮಾಹಿತಿಗೆ ಎಂದಿನ ಸಂಚಿಕೆ ನೋಡಿ. ಅಮೇಠಿ ಲೋಕಸಭೆ ಕ್ಷೇತ್ರ ಗಾಂಧಿ ಪರಿವಾರ ಭದ್ರಕೋಟೆ. ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿ 4ವರಿಗೆ ರಾಜಕೀಯ ನೆಲೆ ನೀಡಿದ್ದ ಈ ಕ್ಷೇತ್ರ ಈಗ ಗಾಂಧಿ ಪರಿವಾರ ಮುಕ್ತವಾಗಿದೆ. ಕಳೆದ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದ ರಾಹುಲ್ ಗಾಂಧಿ ಇದೀಗ ಕ್ಷೇತ್ರ ತೊರೆದಿದ್ದಾರೆ. ಅಷ್ಟಕ್ಕೂ ಈ ಕಠಿಣ ನಿರ್ಧಾರಕ್ಕೆ ಕಾರಣವೇನು? ಅಮೇಠಿ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದರ ಡೀಟೇಲ್ ರಿಪೋರ್ಟ್ಗೆ ವಿಜಯವಾಣಿ ಓದಿ. ಬಿರು ಬಿಸಿಲು, ಮಳೆ ಸಿಂಚನದ 2 ವೈರುಧ್ಯಗಳಿಗೆ ಕರುನಾಡು ಸಾಕ್ಷಿಯಾಗಿದೆ. ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಸತತ 2ನೇ ದಿನ ಕೂಡ ಮಳೆ ಬಿರುಸು ಪಡೆದುಕೊಂಡ್ರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಬಿಸಿಲ ತಾಪಮಾನ ಇನ್ನಷ್ಟು ಹೆಚ್ಚಾಗಿದೆ. ಮಳೆ ಸಂಬಂಧಿ ಅವಘಡಗಳಿಗೆ 3 ಬಲಿಯಾದರೆ ರಾಯಚೂರಿನಲ್ಲಿ ಸಿಡಿಲಿಗೆ ಓರ್ವ ಸಾವನ್ನಪ್ಪಿದ್ದಾರೆ. ಈ ಕುರಿತ ವರದಿಗೆ ಮುಖಪುಟ ನೋಡಿ. ಭಾರತದಲ್ಲಿ ಭರ್ಜರಿ ಸರ್ಜರಿಗೆ ವಾಟ್ಸ್ಆಪ್ ಮುಂದಾಗಿದೆ. ಆನ್ಲೈನ್ ವಂಚನೆಗಳ ವಿರುದ್ಧ ಕಠಿಣ ಕ್ರಮ ಆರಂಭಿಸಿರುವ ಸಂಸ್ಥೆ ಆಪ್ ಬಳಕೆದಾರರ ಸುರಕ್ಷತೆಗೆ ಅಪಾಯ ತಂದೊಡ್ಡುವ 2 ಕೋಟಿ ಖಾತೆಗಳನ್ನು ಬ್ಯಾನ್ ಮಾಡಿದೆ. ಹಾಗಿದ್ರೆ ಯಾರ ಖಾತೆ ಸೆರೆಯಾಗಿದೆ? ಆ ಕಾರ್ಯಾಚರಣೆ ಎಷ್ಟು ದಿನ ಮುಂದುವರಿಯುತ್ತದೆ ಎಂಬ ಕುತೂಹಲಕ್ಕೆ ದೇಶ ವಿದೇಶ ಪುಟ ನೋಡಿ. ಇನ್ನು ಪ್ಲೇ ಆಫ್ ಅವಕಾಶ ಉಳಿಸಿಕೊಂಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಹಾಲಿ ರನ್ನರ್ ಅಪ್ ಗುಜರಾತ್ ಟೈಟನ್ಸ್ ಶನಿವಾರ ಐಪಿಎಲ್ 17ರಲ್ಲಿ ಮತ್ತೆ ಮುಖಾಮುಖಿಯಾಗ್ತಿವೆ. ಲೋಕಸಭಾ ಚುನಾವಣೆಯ ಮತದಾನದಿಂದ 18 ದಿನಗಳಿಂದ ತವರಿನಿಂದ ದೂರವಿದ್ದ ಆರ್ಸಿಬಿ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ತೊಡೆತಟ್ಟಲಿದೆ. ಈ ಹೈ ವೋಲ್ಟೇಜ್ ಪಂದ್ಯದ ಮಾಹಿತಿ ಜೊತೆಯಲ್ಲೇ ಪ್ಲೇ ಆಫ್ ರೇಸ್ನಲ್ಲಿ ಯಾರಿಗೆಲ್ಲ ಚಾನ್ಸ್ ಇದೆ ಎಂಬ ಸ್ಪೆಷಲ್ ರಿಪೋರ್ಟ್ಗಾಗಿ ಕ್ರೀಡಾಪುಟ ನೋಡಿ. ಸಾರಿಕಾ ಮೈಸೂರು ಮೂಲದ ಹುಡುಗಿ 2019ರಲ್ಲಿ ಕಾಲೇಜಿನಲ್ಲಿರುವಾಗಲೇ ಬಡ್ಡಿ ಮಗನ್ ಲೈಫು ಚಿತ್ರದ ಮೂಲಕ ನಾಯಕಿಯಾಗಿ ಡೆಬ್ಯೂ ಮಾಡಿದ್ದ ಈಕೆ ಮತ್ತೆ ಹಿಂದಿರುಗಿ ನೋಡಿಲ್ಲ. ತುಳು ಸಿನಿಮಾ, ಲವ್ ಕಾಕ್ಟೈಲ್, ಪೊಲೀಸ್ ಫೈಲ್ಸ್ ಎಂಬ ವೆಬ್ ಸರಣಿ ಅನಾವರಣ ಸೇರಿ ಕೆಲ ಚಿತ್ರಗಳಲ್ಲಿ ಮಿಂಚಿರುವ ಅವರು ಇದೀಗ ಮೊದಲ ಮಹಿಳಾ ಪ್ರಧಾನ ಚಿತ್ರ ಸಹರಾದಲ್ಲಿ ಬಣ್ಣ ಹಚ್ಚಿದ್ದಾರೆ. ಕ್ರಿಕೆಟರ್ ಪಾತ್ರದಲ್ಲಿ ನಟಿಸಿರುವ ಅವರು ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ. ಈ ಸುದ್ದಿಗಾಗಿ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.